ಇದರಲ್ಲಿ ರಿಜಿಸ್ಟರ್ಡ್ ಅಂತ ಹೇಳಿ ಒಂದು ಬೋರ್ಡ್ ಕಾಣ್ತಾ ಉಂಟು. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಸೀಟಿನ ಅಡಿಯಲ್ಲಿ 2 kg ಸಿಲಿಂಡರ್ ಒಂದು ಕೊಟ್ಟಿದ್ದಾರೆ. ಡೈಲಿ ಪರ್ಪಸ್ಗೆ ಓಕೆ, ಬೆಸ್ಟ್ ಗಾಡಿ ಇದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ಆಫ್ ಬೈಕ್ ರಿವ್ಯೂ. ಆಲ್ರೆಡಿ ನೀವೀಗ ತಮ್ನೇಲಲ್ಲಿ ನೋಡಿರುವ ಹಾಗೆ ಇವತ್ತು ನಾವು ರಿವ್ಯೂ ಮಾಡ್ತಿರುವಂಥ ಬೈಕ್ ಯಾವುದಪ್ಪ ಅಂತ ಹೇಳಿದರೆ ಬಜಾಜ್ನವರ ಫ್ರೀಡಮ್ 125. ಸೊ ಅದೀಗ ನಮಗೆ ಕೊಟ್ಟಿದ್ದಾರೆ. ಫ್ರೀಡಮ್ 125 ಕಮ್ಸ್ ವಿತ್ 125cc ಇಂಜಿನ್. ಹಾಗೆ ನಿಮಗೆ ಇದರಲ್ಲಿ 9.3 bhp ಪವರ್ ಪ್ರೊಡ್ಯೂಸ್ ಮಾಡ್ತದೆ 9000 RPM ಅಲ್ಲಿ. ಹಾಗೆ 9.7 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತದೆ ಅರೌಂಡ್ 6000 RPM ಅಲ್ಲಿ. 4 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ ಇಲ್ಲಿರುವಂಥದ್ದು. ಓಕೆ, ಹಾಗೆ ಇದಕ್ಕೆ ಕ್ರ್ಯಾಶ್ ಗಾರ್ಡ್ ಕೊಟ್ಟಿರುವಂಥದ್ದು ಕೂಡ ನಿಮಗೆ ಬಾಡಿಯನ್ನು ಪ್ರೊಟೆಕ್ಟ್ ಮಾಡ್ತದೆ. ಬೆಂಡ್ ಪೈಪ್ ಪ್ರೊಟೆಕ್ಷನ್ಗೆ ಒಂದು ಮೆಟಲ್ ಇದು ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ. ಸೂಪರ್. ಇದರಲ್ಲಿ ನಿಮಗೆ ಅಡಿಷ್ನಲ್ ಆಗಿ ಒಂದು ಕಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮ್ಮ ಸೆಲ್ಫ್ ಸ್ಟಾರ್ಟ್ ಆಗದಿದ್ದರೆ ಸೈಲೆನ್ಸರ್ ಕೂಡ ಉಂಟು. ಇದರಲ್ಲಿ ನಿಮಗೆ ಡ್ಯೂಯಲ್ ಫ್ಯೂಯಲ್ ಸಿಸ್ಟಮ್ ಕೊಟ್ಟಿದ್ದಾರೆ, ಒಂದು CNG ಮತ್ತೊಂದು ಪೆಟ್ರೋಲ್. ಸೊ ನಿಮಗೆ ಇದರಲ್ಲಿ 2 ಲೀಟರ್ಸ್ ಪೆಟ್ರೋಲ್ ಸ್ಟೋರ್ ಮಾಡ್ಬೋದು. ಸೊ ನೀವು 1 ಲೀಟರ್ ಪೆಟ್ರೋಲಲ್ಲಿ ನೀವು ಅರೌಂಡ್ 60 to 80 ರೇಂಜ್ ಮೈಲೇಜ್ ಕೊಡ್ತದೆ. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಿಮಗೆ ಸೀಟಿನ ಅಡಿಯಲ್ಲಿ 2 kg ಸಿಲಿಂಡರ್ ಒಂದು ಕೊಟ್ಟಿದ್ದಾರೆ, CNG ಸಿಲಿಂಡರ್. 1 kg CNG ನಿಮಗೆ ಅರೌಂಡ್ 100 to 120 ಮೈಲೇಜ್ ಕೊಡ್ತದೆ ನಿಮಗೆ. ಟೋಟಲ್ ರೇಂಜ್ ನೀವು ಅರೌಂಡ್ 300+ ಕಿಲೋಮೀಟರ್ಸ್ ರನ್ ಮಾಡ್ಬೋದು 2 ಫ್ಯೂಯಲ್ ಸಿಸ್ಟಮ್ ಯೂಸ್ ಮಾಡಿಕೊಂಡು. ಇದರಲ್ಲಿ ನಿಮಗೆ ರ್ಯಾಲಿ ಎಡಿಷನ್ ಸೀಟ್ ಕೊಟ್ಟಿದ್ದಾರೆ. ಹಾಗೆ ಯಾವುದೇ ಸ್ಪ್ಲಿಟ್ ಸೀಟ್ ಅವೈಲೇಬಲ್ ಇಲ್ಲ. ಹುಕ್ಸ್ ಕೊಟ್ಟಿದ್ದಾರೆ 4 ರಿಯರ್ ಸೆಕ್ಷನ್ಗೆ ನೀವು ಬ್ಯಾಗ್ ಎಂತಾದರೂ ಲಗೇಜ್ ಕಟ್ಟೋದಾದರೆ. ಹಾಗೆ ಇಲ್ಲಿ ನೋಡ್ಬೋದು ಹೋಲ್ಡರ್ ಕೊಟ್ಟಿದ್ದಾರೆ ಒಂದು ಬ್ಯಾಕ್ ಸೈಡ್ನವರಿಗೆ ಹಿಡ್ಕೊಳ್ಳಿಕ್ಕೆ. ಪ್ರೀಮಿಯಂ ಮೆಟಲ್ ಯೂಸ್ ಮಾಡಿದ್ದಾರೆ. ಇನ್ನು ನಿಮಗೆ ಬ್ಯಾಕ್ ಸೈಡಿಂದ ಕೆಸರು ರಟ್ಟದಾಗೆ ನಿಮಗೆ ಕಂಪನಿಯಿಂದಲೇ ಟೈರ್ ಹಗ್ಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿಯ ಟೈರ್ ಹಗ್ಗರ್ ನಿಮಗೆ ನೋಡ್ಬೋದು. ನಿಮಗೆ ಬ್ಯಾಕ್ ಸೈಡಲ್ಲಿ ರಿಜಿಸ್ಟರ್ಡ್ ಅಂತ ಹೇಳಿ ಒಂದು ಬೋರ್ಡ್ ಕಾಣ್ತಾ ಉಂಟು. ಹಾಗೆ ಅದರೊಟ್ಟಿಗೆ 3 ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. 2 ಸೈಡಿಗೆ, ಒಂದು ಇನ್ ದ ಬ್ಯಾಕ್ ಬರುವಂಥವರಿಗೆ ಕಾಣಲಿಕ್ಕೆ, ರಿಫ್ಲೆಕ್ಟ್ ಆಗಲಿಕ್ಕೆ. ಲೆಟ್ ಅಸ್ ಕಮ್ ಟು ಸಸ್ಪೆನ್ಷನ್. ಸೊ ರೇರ್ ಸೆಕ್ಷನಲ್ಲಿ ನಿಮಗೆ ರೆಡ್ ಕಲರ್ನ ಮೋನೋಶಾಕ್ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಸೈಡಲ್ಲಿ ನೋಡೋದಾದರೆ USD ಫೋರ್ಕ್ ಟೈಪಲ್ಲಿರುವಂತಹ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಒಳ್ಳೆ ಆ್ಯಕ್ಷನ್ ಉಂಟು. ಟೈರ್ ಸೆಕ್ಷನ್ ನೋಡೋದಾದರೆ ನಿಮಗೆ ಬ್ಯಾಕ್ ಸೈಡಲ್ಲಿ 120/70 ಇಂಚಿನ ಟೈರ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ 90/80 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಎದುರುಗಡೆ 3.5 mm ಒಂದು ಪ್ಲೇಟ್ ಕೂಡ ಕೊಟ್ಟಿದ್ದಾರೆ, ಡಿಸ್ಕ್ ಪ್ಲೇಟ್ ಅಂತ ಕಾಣ್ತದೆ. ಸೊ ಈ ಬೈಕಲ್ಲಿ ನಿಮಗೆ CBS ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಪ್ಯಾರಲ್ ಆಗಿ ಬ್ರೇಕ್ ವರ್ಕ್ ಆಗ್ತದೆ. ವೆನ್ ಕಮ್ಸ್ ಟು ಗ್ರೌಂಡ್ ಕ್ಲಿಯರೆನ್ಸ್ ಆ್ಯಂಡ್ ಸೀಟ್ ಹೈಟ್, ನಿಮಗೆ 170 mm ಗ್ರೌಂಡ್ ಕ್ಲಿಯರೆನ್ಸ್ ಉಂಟು. ಹಾಗೆ 825 mm ಸೀಟ್ ಹೈಟ್, 149 kg ಕರ್ಬ್ ವೆಯ್ಟ್. ಸೊ ಬನ್ನಿ ನಾವು ನೋಡುವ ನಮಗೆ ಫುಲ್ಲಾಗಿ ಫ್ಲ್ಯಾಟ್ ಫುಟ್ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ. ಸೊ ನಾನು ಅರೌಂಡ್ 5.8 ಇದ್ದೇನೆ. ಸೊ ನಮಗೆ ಫ್ಲ್ಯಾಟ್ ಫುಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನನಗೆ ಖಾಲಿ ಫ್ರಂಟ್ ಟಿಪ್ ಟಚ್ ಆಗ್ತುಂಟು 2 ಕಾಲಿದು ನೋಡೋದಾದರೆ. ಅರೌಂಡ್ ಒಂದು 6 feet ಇರುವವರಿಗೆಲ್ಲ ಆರಾಮ್ಸೆ ಫ್ಲ್ಯಾಟ್ ಫುಟ್ ಮಾಡ್ಬೋದು ಅಂತ ಹೇಳಿ ನನ್ನ ಅಂದಾಜು. ಎಕ್ಸಾಸ್ಟ್ ನೋಟ್ ಕೇಳುವ ಹೇಗುಂಟು ಅಂತ ಹೇಳಿ. ಈಗ CNG ಅಲ್ಲಿ ಉಂಟು. CNG ಅಲ್ಲಿ ಈ ಥರ ಒಂದು ಸೌಂಡ್ ಬರ್ತದೆ ನಿಮಗೆ. ಬೇಸ್ ಕೂಡ ನಿಮಗೆ ಟಪ್ 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 ಸೌಂಡ್ ಕೇಳ್ತಾ ಉಂಟು. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದರೆ ಕಿಲ್ ಸ್ವಿಚ್ ಇಲ್ಲ, ಡೈರೆಕ್ಟ್ ಕೀಯೇ. ಇದರಲ್ಲಿ ಸ್ವಿಚ್ಗಳು ಹೈ ಬೀಮ್, ಲೋ ಬೀಮ್, ಪಾಸಿಂಗ್ ಲೈಟ್. ಹಾಗೆ ನಿಮಗೆ CNG ಟು ಪೆಟ್ರೋಲ್ಗೆ ಸ್ವಿಚ್ ಮಾಡಲಿಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ. ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾರೆ, ಲೆಫ್ಟ್ ಆರ್ ರೈಟ್. ಹಾಗೆ ಹಾರ್ನ್ ಕೂಡ ಒಳ್ಳೆಯದುಂಟು, ಸೂಪರ್ ಉಂಟು ಹಾರ್ನ್. ಹಾಗೆ ಇದು ನಿಮಗೆ ಸೆಲ್ಫ್. ಇದಿಷ್ಟು ಇದರಲ್ಲಿರುವಂಥ ಫ್ರಂಟ್ ಸೈಡ್. ಈ ಫ್ರಂಟಲ್ಲಿ ನೋಡೋದಾದರೆ ನಿಮಗೆ ಬ್ರೇಕಿಗೆ ಒಂದು ಪ್ರೊಟೆಕ್ಟರ್ ಒಳ್ಳೆಯದು ಕೊಟ್ಟಿದ್ದಾರೆ.
ಈಗ ನಾವು ಡಿಸ್ಪ್ಲೇ ನೋಡುವ, ಡಿಸ್ಪ್ಲೇಯಲ್ಲಿ ಏನೆಲ್ಲ ಉಂಟು ಅಂತ ಹೇಳಿ. ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ಉಂಟು, ಹಾಗೆ ಟೈಮ್ ಇಂಡಿಕೇಶನ್ ಕೂಡ ಉಂಟು, ಓಡೋಮೀಟರ್ ಕೊಟ್ಟಿದ್ದಾರೆ, ಗೇರ್ ಇಂಡಿಕೇಶನ್ ಉಂಟು, ಸ್ಪೀಡ್ ಇಂಡಿಕೇಶನ್ ಉಂಟು, ಫ್ಯೂಯಲ್ ಇಂಡಿಕೇಶನ್ ಕೊಟ್ಟಿದ್ದಾರೆ, ಇಂಜಿನ್ ಇಂಡಿಕೇಶನ್ ಕೊಟ್ಟಿದ್ದಾರೆ, ಪೆಟ್ರೋಲ್ ಇಂಡಿಕೇಶನ್ ಕೊಟ್ಟಿದ್ದಾರೆ, CNG ಇಂಡಿಕೇಶನ್, ನ್ಯೂಟ್ರಲ್ ಇಂಡಿಕೇಶನ್, ಲೆಫ್ಟ್ ರೈಟ್ ಹೈ ಬೀಮ್ ಇಂಡಿಕೇಶನ್. ಹಾಗೆ ಇದರಲ್ಲಿ ನಿಮಗೆ ಪ್ರಾಪರ್ ಆಗಿ ಲೈಟ್ಸ್ ವರ್ಕ್ ಆಗ್ತಾ ಉಂಟಾ ಇಲ್ವಾ ಅಂತ ಹೇಳಲಿಕ್ಕೆ ಒಂದು ಇಂಡಿಕೇಶನ್ ಕೊಟ್ಟಿದ್ದಾರೆ. ಅದು ಬಿಟ್ಟು ನಮಗೆ ಇದರಲ್ಲಿ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ ಉಂಟು. ನಿಮಗೆ ಇಲ್ಲಿ CNGಯಿಂದ ಪೆಟ್ರೋಲಿಗೆ ಆದರೆ ಆಫ್ ಮಾಡಬೇಕು ಮತ್ತು ಆನ್ ಮಾಡಬೇಕು. ಡೈರೆಕ್ಟಾಗಿ ನೀವು ಕಾಲ್ ರಿಸೀವ್ ಮಾಡ್ಬೋದು ಕಾಣ್ತಾ ಇದರಲ್ಲಿ. 298 ಕಿಲೋಮೀಟರ್ ರನ್ ಆಗಿದೆ ಟಿಲ್ ನಾವು. ಬ್ಲೂಟೂತ್ ಆಫ್, ಪೆಟ್ರೋಲ್. ಈಗ ನೋಡಿ ಪೆಟ್ರೋಲ್ ಇಂಡಿಕೇಶನ್ ಆನ್ ಆಗಿದೆ. ಪೆಟ್ರೋಲಲ್ಲಿ ಸೌಂಡಿಗೆ ಪೆಟ್ರೋಲಲ್ಲಿ ಒಳ್ಳೆ ಸೌಂಡ್ ಬರ್ತದೆ ಕಂಪೇರ್ ಟು CNG. ಬ್ಲೂ ಕಲರಿನ ಈ ಬೈಕ್ ಸೆವೆರಲ್ ಕಲರ್ ಎಡಿಷನ್ ಉಂಟು. ನೋಡ್ಬೋದು ಇದರ ಮಿರರ್ ಕೂಡ ಹೆವಿ ವೈಡ್ ಆಗಿರುವ ಕಾರಣ ವಿಸಿಬಿಲಿಟಿ ಜಾಸ್ತಿ ಉಂಟು. ಮತ್ತು ಹ್ಯಾಂಡಲ್ ಬಾರ್ ಕೂಡ ಒಳ್ಳೆಯದು ಕೊಟ್ಟಿದ್ದಾರೆ. ನೋಡ್ಬೋದು ಹ್ಯಾಂಡಲ್ ಬಾರಲ್ಲಿ ಮಿಡಲ್ ಗ್ರಿಪ್. ಗೇರ್ ಶಿಫ್ಟಿಂಗ್ ಅಂತೂ ವೆರಿ ಸಾಫ್ಟ್ ಆಗಿ ಉಂಟು ಗೈಸ್. 125cc ಆದ ಕಾರಣ ನಿಮಗೆ ಲೈಟ್ ವೆಯ್ಟ್ ಗಾಡಿ. ನೋಡಿ ಹೇಗೆ ಬೇಕು ಹಾಗೆ ಕೇಳ್ತದೆ ನಿಮಗೆ. ಸಿಂಗಲ್ ಸೀಟ್ ಆದ ಕಾರಣ ನಿಮಗೆ ಬಿಡಲಿಕ್ಕೆ ಖುಷಿ ಆಗ್ತದೆ. ಸಸ್ಪೆನ್ಷನ್ ಕೂಡ ವೆರಿ ಸ್ಮೂತ್ ಉಂಟು. ಕಾಂಪ್ಯಾಕ್ಟ್ ಗಾಡಿ ಆದ ಕಾರಣ ನಿಮಗೆ ರೈಡಿಂಗ್ ಪೊಸಿಷನ್ ಕೂಡ ಅಲ್ಟಿಮೇಟ್ ಆಗಿ ಉಂಟು, ಖುಷಿ ಆಗ್ತದೆ ಬಿಡಲಿಕ್ಕೆ. ಡೈಲಿ ಪರ್ಪಸ್ಸಿಗೆ ಓಕೆ, ಬೆಸ್ಟ್ ಗಾಡಿ ಇದು. ಬ್ರೇಕ್ ಅಲ್ಟಿಮೇಟ್ ಆಗಿ ಉಂಟು. ಕಂಪೇರ್ ಟು ಪೆಟ್ರೋಲ್ ನನಗೆ CNGಯಲ್ಲಿ ಒಳ್ಳೆ ಪವರ್ ಪಿಕಪ್ ಸಿಗ್ತಾ ಉಂಟು. ಸೊ ಇದರಲ್ಲಿ ಬರುವಂಥದ್ದು ನಿಮಗೆ ಇಂಡಿಕೇಟರ್, ಹ್ಯಾಲೋಜಿನ್ ಇಂಡಿಕೇಟರ್ ವಿತ್ LED ಲೈಟ್ಸ್, ರೇರ್ ಲೈಟ್ಸ್, ಬ್ರೇಕ್ ಲೈಟ್. ಹಾಗೆ ಫ್ರಂಟಲ್ಲಿ ನಿಮಗೆ LED ಹೆಡ್ಲೈಟ್ ಕೊಟ್ಟಿದ್ದಾರೆ. ಆಲ್ರೆಡಿ ಇದರಲ್ಲಿ ಫ್ರೀಡಮ್ ಅಂತ ಹೇಳಿ ಲೋಗೋ ಕೂಡ ಹಾಕಿದ್ದಾರೆ. ಇಂಡಿಯನ್ ಫ್ಲ್ಯಾಗ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಫ್ರಂಟಿಂದ ನೋಡಲಿಕ್ಕೆ ಇದು CB300R ರಿವ್ಯೂ ಮಾಡಿದ್ದೆ, ಆ ಥರ ಕಾಣ್ತದೆ. ಇನ್ ಕೇಸ್ ನೀವು CB300R ರಿವ್ಯೂ ನೋಡದಿದ್ದರೆ ಮೇಲೆ ಐ ಬಟನಲ್ಲಿ ಕೊಟ್ಟಿರ್ತೇನೆ, ಪ್ಲೀಸ್ ಚೆಕ್ ಇಟ್ ಔಟ್ ಗೈಸ್. ಇದಿಷ್ಟು ಬಜಾಜ್ ಫ್ರೀಡಮ್ 125 ರಿವ್ಯೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಗೈಸ್, ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಗೈಸ್. ಇದರಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯ 4 ಫುಟ್ ಪೈಪ್ ಕೊಟ್ಟಿದ್ದಾರೆ. ಎಲ್ಲದರಲ್ಲಿ ಕೂಡ 4 ಇರುವಂಥದ್ದು.